ಶೀಘ್ರದಲ್ಲಿ ಕರ್ನಾಟಕದ ಜನತೆಗೆ ಶುಭ ಸುದ್ದಿ, ನಿಮ್ಮ ಫೈರ್ ಬ್ರಾಂಡ್. ನೋಡಿ ಈ ಪೋಸ್ಟ್ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ಫೇಸ್ಬುಕ್ ಪೇಜ್ನ ಪೋಸ್ಟ್. ಸುಮಾರು ಜನ ಲೈಕ್ ಮಾಡಿದ್ದಾರೆ, ಕಮೆಂಟ್ ಮಾಡಿದ್ದಾರೆ, ಶೇರ್ ಮಾಡ್ಕೊಂಡಿದ್ದಾರೆ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ರದ್ದು ಅಧಿಕೃತವಾದಂತಹ ಫೇಸ್ಬುಕ್ ಪೇಜ್ ಅಲ್ಲ. ಆದರೆ ಬಹುಪಾಲು ಬಸನಗೌಡ ಪಾಟೀಲ್ ಯತ್ನಾಳ್ರ ಬೆಂಬಲಿಗರು, ಅಭಿಮಾನಿಗಳು ಇರುವಂತಹ ಪೇಜ್ ಇದು. ಈ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ರ ಬೆಂಬಲಿಗರು ಅಥವಾ ಯತ್ನಾಳ್ರು ನೇರವಾಗಿ ಒಂದು ಸಂದೇಶವನ್ನು ರವಾನಿಸ್ತಿದ್ದಾರೆ. ಶುಭ ಸುದ್ದಿ ಇದೆ ನಿಮಗೆ, ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀವಿ. ಯತ್ನಾಳ್ರ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೆ ಒಂದು ಶುಭ ಸುದ್ದಿ. ಏನಾಗಬಹುದು? 3 ವಿಚಾರ ಇಲ್ಲಿ ಬರುತ್ತೆ. ಒಂದು, ಬಿಜೆಪಿಯಿಂದ ಯತ್ನಾಳನ್ನು ಉಚ್ಚಾಟನೆ ಮಾಡಲಾಗಿದೆ. ಅವತ್ತಿನಿಂದ ಇಲ್ಲಿಯ ತನಕ ಒಂದು ಬಣ ಸಕ್ರಿಯವಾಗಿ ಸ್ಟ್ರಾಂಗ್ ಆಗಿ ಯತ್ನಾಳ್ರ ಬೆನ್ನಿಗೆ ನಿಂತಿದೆ. ಯತ್ನಾಳ್ರನ್ನ ಮತ್ತೆ ವಾಪಸ್ ಕರೆತರುವಂತಹ ಪ್ರಯತ್ನಗಳು ನಡೀತಿದೆ. ಗರ್ವಾಪ್ಸಿ ಎನ್ನುವಂತಹ ವಿಚಾರ ಜೋರಾಗಿ ಚರ್ಚೆ ಆಗ್ತಿದೆ. ಇನ್ನೊಂದು ಕಡೆ ರಾಜ್ಯ ಬಿಜೆಪಿ ಘಟಕಕ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿದೆ. ಇಷ್ಟೊತ್ತಿಗಾಗಲೇ ಘೋಷಣೆ ಆಗಬೇಕಾಗಿತ್ತು, ಅಧಿಕೃತ ಘೋಷಣೆ ಆಗಬೇಕಾಗಿತ್ತು, ವಿಜಯೇಂದ್ರ ಅವರದ್ದು ಅಥವಾ ಮತ್ತೊಬ್ಬರದ್ದು. ಆದರೆ ಈ ಟೀಮ್ ಅತಿಯಾದ ಒತ್ತಡವನ್ನು ಹಾಕುವ ಮೂಲಕ ಒಂದು ಸಂದೇಶ ರವಾನಿಸ್ತಿದೆ, ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗ್ಬೇಕು. ಇದೇ ಕಾರಣಕ್ಕೆ ವಿಜಯೇಂದ್ರ ಅವರು ಸೇರಿದಂತೆ, ಯಡಿಯೂರಪ್ಪ ಅವರು ಸೇರಿದಂತೆ ಯಾರೆಲ್ಲ ಅಪಸ್ವರ ಎತ್ತಿದ್ರು ಎಲ್ಲರ ಜೊತೆಯಲ್ಲಿ ಸಂಧಾನ ಸೂತ್ರಕ್ಕೆ ಮುಂದಾಗಿದ್ದಾರೆ. ಜೋರಾಗಿ ಮಾತಾಡೋರನ್ನ ತಣ್ಣಗೆ ಮಾಡುವಂಥದ್ದು ಅಥವಾ ಅಪಸ್ವರ ಎತ್ತಿದವರನ್ನ ಸಮಸ್ಯೆ ಏನು ಅಂತ ಕೇಳುವಂಥ ಎಲ್ಲ ಕೆಲಸಗಳಾಗ್ತಿದೆ. ಜಗನ್ನಾಥ ಭವನಕ್ಕೆ ಪ್ರತಿದಿನ ಯಡಿಯೂರಪ್ಪ ಅವರು ಬಂದು ಹೋಗ್ತಿದ್ದಾರೆ, ಸಕ್ರಿಯತೆಯನ್ನು ತೋರಿಸ್ಕೋತಿದ್ದಾರೆ. 3ನೇ ವಿಚಾರ, ಬಸನಗೌಡ ಪಾಟೀಲ್ ಯತ್ನಾಳ್ರು ಹೊಸ ಪಕ್ಷ ಕಟ್ತಾರೆ ಅನ್ನುವಂಥದ್ದು ಕೂಡ ಚಾಲ್ತಿಯಲ್ಲಿರುವಂತಹ ವಿಚಾರ. ಕರ್ನಾಟಕ ಹಿಂದೂ ಪಕ್ಷನೋ, ಅವರು ಹಿಂದುತ್ವದ ಅಡಿಯಲ್ಲೇ ಜನರ ಬಳಿ ಹೋಗಿ ಮತ ಕೇಳಬೇಕು ಅನ್ನೋ ಉಮೇದಿನಲ್ಲಿರುವಂತಹ ಯತ್ನಾಳ್ರು ಮತ್ತೆ ಅವರ ಅಭಿಮಾನಿಗಳು 2 ಘೋಷಣೆಗಳನ್ನು ಪದೇ ಪದೇ ಹಾಕ್ತಾರೆ. ಜೈ ಭೀಮ್ ಜೈ ಯತ್ನಾಳ್ ಅಂತ ಹಾಕ್ತಾರೆ, ಜೊತೆಲಿ ಜೈ ಶ್ರೀರಾಮು ಇರುತ್ತೆ. ಆದರೆ ಯತ್ನಾಳ್ರು ಎಂತಹ ಪಕ್ಷ ಕಟ್ತಾರೆ ಅನ್ನೋದಕ್ಕಿಂತಲೂ ಮಿಗಿಲಾಗಿ ಯಾವಾಗ ಪಕ್ಷ ಕಟ್ತಾರೆ ಅನ್ನುವಂಥದ್ದು ಅವರ ಅಭಿಮಾನಿಗಳಲ್ಲಿ ಬಹುದೊಡ್ಡ ಕುತೂಹಲವನ್ನು ಸೃಷ್ಟಿಸಿತ್ತು, ಹುಟ್ಟಿಸಿತ್ತು. ಇದೀಗ ಯತ್ನಾಳ್ರ ಅಭಿಮಾನಿಗಳ ಪೇಜಲ್ಲೇನೊಂದು ಪೋಸ್ಟ್ ಇದೆ, ಶುಭ ಸುದ್ದಿ, ಗುಡ್ ನ್ಯೂಸ್ ನಿಮಗೆಲ್ಲ ಅನ್ನೋದು. ಎಲ್ಲ ಒಂದು ಕಡೆ ಪಕ್ಷ ಘೋಷಣೆ ಮಾಡಬಹುದಾ, ಪಕ್ಷ ಕಟ್ಟುವಂತಹ ಎಲ್ಲ ಪ್ರಯತ್ನಗಳಲ್ಲಿ ಯತ್ನಾಳ್ರು ಮುಂದೆ ನಿಂತಿರಬಹುದಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ಒಂದು ಪೋಸ್ಟ್ ಒಂದು ಅನುಮಾನವನ್ನ ಹುಟ್ಟಿಸ್ತಾ ಇದೆ. ಒಂದು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಪಕ್ಷದ ಉಚ್ಚಾಟನೆಯ ಆದೇಶವನ್ನು ಹಿಂಪಡೆದು ಅವರನ್ನೂ ಕೂಡ ಪಕ್ಷಕ್ಕೆ ಕರ್ಕೊಂಡ್ಬಂದು ಮತ್ತೆ ಎಲ್ಲರ ವಿಶ್ವಾಸದೊಂದಿಗೆ ರಾಜ್ಯಾಧ್ಯಕ್ಷರ ನೇಮಕ ಮಾಡುವಂತಹ ಪ್ರಯತ್ನಗಳು ನಡೀತಿದೆ ಅನ್ನೋದನ್ನ ನಿಮ್ಮ ಲಯನ್ ಟಿವಿ ಹೇಳಿತ್ತು. ಅದು ಆಗ್ತಿದೆ ಅನ್ನೋದಕ್ಕೆ ಈ ಪೋಸ್ಟ್ ಸಾಕ್ಷಿ ಇರಬಹುದು. ಒಂದು. ಎರಡನೇದು, ಯತ್ನಾಳ್ರು ಎಂದಿನಂತೆ ತಮಗೆ ಯಾರ ಹಂಗಿಲ್ಲ, ನಾನು ನಿಷ್ಕಲ್ಮಶ ಮನಸ್ಸಿನಿಂದ ಹಂಸಕ್ಷೀರ ನ್ಯಾಯವನ್ನ ಜನಕ್ಕೆ ಕೊಡಬೇಕು, ಆ ಕಾರಣಕ್ಕೋಸ್ಕರನೇ ಹೋರಾಡ್ತಿದ್ದೀನಿ ಅಂತಿರುವಂತಹ ಯತ್ನಾಳ್ರು ಅವರದ್ದೇ ಪಕ್ಷ ಕಟ್ಟಿ ರಾಜ್ಯದ ಮೂಲೆ ಮೂಲೆಗೆ ಹೋಗುವ ಮೂಲಕ ಎಲ್ಲರ ಮನೆಗೆದ್ದು ಒಂದು ಪ್ರಾದೇಶಿಕ ಪಕ್ಷವನ್ನು, ಗಟ್ಟಿಯಾದ ಪ್ರಾದೇಶಿಕ ಪಕ್ಷವನ್ನು ಯತ್ನಾಳ್ರು ಕಟ್ಟಬಹುದು. ಈ 2 ವಿಚಾರ ಬಿಟ್ಟು 3ನೇದೇನಾದರೂ ಇದೆಯಾ? ಅದು ಸದ್ಯಕ್ಕೆ ಈಗಿರುವಂತಹ ರಾಜಕೀಯ ಜಟಿಲತೆಯನ್ನು, ರಾಜಕೀಯ ವೈಪರೀತ್ಯಗಳನ್ನು ನೋಡಿದಾಗ ಪಕ್ಷದೊಳಗೆ ಪಕ್ಷದಾಚೆಗೆ ಯತ್ನಾಳ್ರು ಸಂಧಾನಕ್ಕಿಳಿಯೋರಲ್ಲ, ಯಾರೋ ಹೇಳಿದ ಮಾತನ್ನು ಕೇಳುವಂಥವ್ರು ಮೊದಲೇ ಅಲ್ಲ. ಆ ಕಾರಣಕ್ಕೋಸ್ಕರನೇ ಇಲ್ಲ, ಹಿರಿಯರು ಹೈಕಮಾಂಡ್ ಉಚ್ಚಾಟನೆಯ ಆದೇಶವನ್ನು ಹಿಂಪಡೆದು ಅವರನ್ನು ವಾಪಸ್ ಕರೆಸ್ಕೋಬೇಕು. ಎರಡನೇದು, ಅವರು ಪಕ್ಷ ಘೋಷಣೆ ಮಾಡಬೇಕು, ಪಕ್ಷ ಕಟ್ಟಬೇಕು. 2ರಲ್ಲಿ ಏನಾಗಬಹುದು? ಪಕ್ಷ ಕಟ್ತಾರ ಅಥವಾ ಉಚ್ಚಾಟನೆಯ ಆದೇಶವನ್ನು ಹಿಂಪಡೆದು ಮತ್ತೆ ಬಿಜೆಪಿಗೆ ಯತ್ನಾಳ್ರನ್ನು ಕರೆತರುವಂತಹ ಪ್ರಯತ್ನಗಳು ನಡೀತಿದೆಯಾ? ಕಮೆಂಟ್ ಮಾಡಿ.